ನೆನಪಾಯ್ತಾ? ಆಮೇಲೆ ಬರ್ಕೊಳ್ರಿ. ಹೇಳೋದು ಏನು ಹೆಚ್ಚಾದ್ಮೇಲೆ ಓ ಆದ್ಮೇಲೆ ಕ್ಯೂ ಹೆಂಗೆ ಬರ್ತದೆ? ಓ ಪಿ ಆದ್ಮೇಲೆ ಕ್ಯೂ ತಾನೆ. ಹಾಂ, ಆ ಥರ ಒಂದು ಲೆಕ್ಕ ಮಾಡಿದ್ದೆ, ನೆನಪಾಯ್ತಾ? ಹಾಂ, ಹೆಂಗೆ ಮಾಡೋದು ಇದು? ಓಮಿಗೆ ಐ ಕ್ಯೂ ಪಿ ಐ ಮ್ಯಾಚ್ ಆದರೆ ಸ್ಟೀಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಎಲ್ಲಿ ನೋಡು. ಅಲ್ಲೇನು ಮಾಡ್ತಾ ಇದ್ದೆ? ಬರಿತಾ ಇದೆಯಾ? ಮಾಡ್ಬೋದು ಬಾ. ಹಂಗೆ ನೋಡಿ ಗೊತ್ತಾಗುತ್ತಲ್ಲ, ಈಗ ಅವ್ರು ಹೇಳಿದ್ಲಲ್ಲ ಎಚ್ ಐ ಆದ್ಮೇಲೆ ಹಂಗೆ ನೋಡಿ ಗೊತ್ತಾಗುತ್ತೆ. ಇದೇನು ಲೆಕ್ಕ ಮಾಡಿ 2 4 ಅಂತ ಡಿವೈಡೆಡ್ ಬೈ ಮಾಡೋಂಥದ್ದು ಏನಲ್ಲ ಇದು. ಇದು ಲಾಜಿಕ್ ಕ್ವಶನ್. ಇದಕ್ಕೆ ಮತ್ತೆ ಇದಕ್ಕೆ ಏನೋ ಒಂದು ಮ್ಯಾಚಿಂಗ್ ಇಟ್ಟಿದ್ದಾನೆ. ನಾವು ಲಾಸ್ಟ್ ಟೈಮ್ ಇದೇ ತರ ಮಾಡಿದ್ವಿ. ಹಂಗೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಂ, ಓಕೆ, ಇರ್ಬೋದು, ನೋಡೋಣ. ಬೇರೆ ಮತ್ತೆ ಏನಾರು ಐಡಿಯಾ? ಅವಳ ಹೇಳ್ತಾ ಇದ್ದಾಳೆ ಬಿ ಅಂತ. ಅವಳ ಐಡಿಯಾ ಏನಂದ್ರೆ ಎಸ್ ಆದ್ಮೇಲೆ ಟಿ, ಟಿ ಆದ್ಮೇಲೆ ಯು, ಇ ಆದ್ಮೇಲೆ ಎಫ್, ಎಂ ಆದ್ಮೇಲೆ ಎನ್. ಮ್ಯಾಚಿಂಗ್ ಇದೆ, ಆಯ್ತಾ? ನೋಡೋಣ ಇದು ಅದು ಅದೇ ತರ ಆಯ್ತಾ ಅಂತ ಒಂದ್ಸರಿ ಚೆಕ್ ಮಾಡೋಣ. ಮತ್ತೆ ಬೇರೆ ಏನಾದ್ರು ಐಡಿಯಾ ಬಂತಾ? ಹೇಳ. ತಪ್ಪಾದ್ರೆ ಪರವಾಗಿಲ್ಲ, ಹೇಳ. ಇಲ್ಲೇ ಕಣ ಇರೋದು ಆನ್ಸರು, ಅಲ್ಲೇ ನೋಡ್ತಾ ಇದೆ. ಈ ಕಡೆ ಬರ್ದಿಲ್ಲ. ಇದೆಷ್ಟು ಇದಿಷ್ಟ. ಹಲೋ, ಆನ್ಸರ್ ಇಲ್ಲಿ ಹೇಳು. ಇದು ಆಯ್ತು, ಇದಕ್ಕೆ ಇದ್ರಲ್ಲಿ ಯಾವ್ದು ಬರ್ತದೆ ಅಂತ ಇವನು ಇದನ್ನು ಮ್ಯಾಚ್ ಮಾಡಿದಾನೆ. ನಾವಿಲ್ಲಿ ನೋಡೋಣ ಇಲ್ಲಿ ಏನಾಗಿದೆ ಅಂತ, ಓಕೆನಾ? +1 ಕರೆಕ್ಟಾ? H +1 I. ನೆಕ್ಸ್ಟ್ O P ಆದ್ಮೇಲೆ Q. ಎಷ್ಟಾಯ್ತು ಇಲ್ಲಿ? +2 ಆಯ್ತು, ಕರೆಕ್ಟಾ? ಒಂದು ಪಕ್ಕದ ತಲೆ ಮೇಲೆ ಏಯ್ ಇರೋ ಅಲ್ಲ, ಇನ್ನೊಬ್ಬನೇ ಅವನೇ ಸಾಕು. ಅವನೊಬ್ನಿಗೆ ಹೇಳಿದ್ದು. ಅವ್ನು ಇಲ್ಲಿ ನೋಡೋದ್ರೆ ಅಲ್ಲಿ ಕೆಳಗೆ ನೋಡ್ತಾನೆ, ಬಂಗಾರ ಬಿಡಿಸ್ಕೊಂಡ ನನಗೆ. ಇಲ್ಲಿ ನೋಡು, ಅದ್ರ ಬರೆಯೋದು ಏನಿಲ್ಲ, ಎಷ್ಟೇ ABCD ಬರುತ್ತಾನೆ. ಈಗ ಕುತ್ಕೊಂಡು ಹೇಳಿದ್ದು ಏನು ಬರೀಲಿಲ್ಲ. ಇವರು ಏನೋ ಹೇಳಿದ್ರು. ಇಲ್ಲಿ ತಲೆ ಕೆಲಸ ಕೊಡೋ, ತಳ್ಳೋ ಗಾಡಿಯಲ್ಲಿ ಹಂಗೆ ಬರ್ಕೊಂಡು ಲೆಕ್ಕ ಮಾಡಿಲ್ಲ. ನಿನಗೆ ಕೊಡ್ತಾನೆ ಚೇಂಜು. ಹೆಸರು ಹೇಳಿದೆ ನಾನು. 100 ರೂಪಾಯಿ ಕೊಟ್ಟರೆ ಚೇಂಜ್ ಹಂಗೆ ಕೊಡ್ತಾನೆ ಅವನು. ಅದು ಕ್ಯಾಲ್ಕುಲೇಟರ್ ಎಲ್ಲ ಮೊಬೈಲ್ ತೆಗಿಯಲ್ಲ ಅವನು. ನಾವೇ ದಡ್ರು ಓದಿರೋರು ಏನಾರಂದ್ರೆ ಹಂಗೆ ಕ್ಯಾಲ್ಕುಲೇಟರ್ ತೆಗೆಯೋದು, ಪೆನ್ ಪೇಪರ್ ತೆಗೆಯೋದು ಮಾಡ್ತಾರೆ. ಹಾಕಂತಾನೆ ಒಬ್ಬನೇ ನೀನು ನೋಡಿ. ಅವನಲ್ಲ ಸಾಕು. ಅವನೊಬ್ನಿಗೆ ಹೇಳಿದ್ದು, ಅವನು ಬರೀತಾ ಇದ್ದ. ನಾನು ಹೇಳ್ಬೇಕಾದ್ರೆ ತಪ್ಪು ಮಾಡಿದಾಗ ಎಲ್ಲ ಹೊಡಿಬೇಕು. ನಾನು ಹೇಳ್ತಾ ಇದ್ದೀನಿ, ಬರೀತಾ ಇದ್ದ, ಅದಕ್ಕೆ ಹೇಳಿದ್ದು. ಅವನು ಅಲ್ಲಿ ಕಾಯಿ ನೋಡ್ತಾ ನಾನು ಒಬ್ನಿಗೆ ಹೇಳಿದ್ದು. ನೋಡ, ಈಗ ಮಾಸ್ಟರ್ ಹೇಳೋಗ್ಲಿಲ್ವಾ? ತಲೆಗೆ ಮಣ್ಣು ತುಂಬ್ಕೊಂಡಿದ್ಯಾ? ಮಣ್ಣಿಲ್ಲ ತಾನೆ ನೋಡಿ. ಎಲ್ಲಿ ಲೆಕ್ಕ ಮಾಡೋದ್ರೆ ಅಲ್ಲಿ ಮಾಡ್ತಾನೆ. H +1 ಆದ್ರೆ I ಆಯ್ತು. O P ಆದ್ಮೇಲೆ Q, 2 ಅಕ್ಷರ ಆಯ್ತಾ? ಇದು ಎಷ್ಟು ಬರ್ಬೇಕು? ಅವಾಗ 3 ಬರ್ಬೇಕು. ಅದು ಹಂಗೆ ಇರುತ್ತೆ, ಅವ್ನು ಕ್ಯಾಲ್ಕುಲೇಷನ್ ಹಂಗೆ ಮಾಡಿರ್ತಾರೆ. M ಆದ್ಮೇಲೆ N O P +3. ಇದನ್ನ ನಾವು ನೋಡೋದೇ ಬೇಡ, +4 ಬರ್ತದೆ. ಹೆಂಗೆ? E ಆದ್ಮೇಲೆ F G H I. ಇಷ್ಟೇ. ಹಿಂಗೆ ಲಾಜಿಕ್ ಕೊಟ್ಟಿರ್ತಾನೆ ನಿಮಗೆ. ಒಂದೊಂದು ಕ್ವಶನಿಗೆ 2 ನಿಮಿಷ ಇಲ್ಲ ಟೈಮು. 15 ಸೆಕೆಂಡ್ 20 ಸೆಕೆಂಡ್ ಇರುತ್ತೆ ಇಂಥ ಕ್ವಶನಿಗೆ. ಇವೆಲ್ಲ ಸೆಕೆಂಡ್ಸ್ ಅಲ್ಲಿ ನಡೆಯೋದು. ಇದಕ್ಕೆ ನೀನು 1 ನಿಮಿಷ ಕಳೆದ್ರೆ ಕಷ್ಟ ಇರೋ ಪ್ರಶ್ನೆಗಳಿಗೆ 2 ನಿಮಿಷ ಬೇಕಾಗುತ್ತೆ. ಅಂತ ಪ್ರಶ್ನೆಗೆ ನೀನು ಅಲ್ಲಿ ಟೈಮ್ ಕೊಡೋಕ್ಕಾಗಲ್ಲ, ಇಲ್ಲೇ ಹೋಗ್ಬಿಡುತ್ತೆ ಟೈಮ್. NMMS ಅಷ್ಟೇ ಅಲ್ಲ, ನಾಳೆ ನೀನು ಯಾವುದು ಗೌರ್ಮೆಂಟ್ ಎಕ್ಸಾಮ್ ಬರೋದ್ರೂ ಅಲ್ಲೂ ಅಷ್ಟೇ. 30 ಪ್ರಶ್ನೆಗೆ 30 ನಿಮಿಷ ಇರುತ್ತೆ ಅಷ್ಟೇ. 50 ಪ್ರಶ್ನೆ 50 ನಿಮಿಷ ಇರ್ತದೆ. ನಿಮ್ಮ ಎಕ್ಸಾಮ್ ಹಂಗೆ ಅಲ್ಲ. ಎಕ್ಸಾಮ್ 2.5 ಗಂಟೆ ಎಲ್ಲ ಇರೋದು. ಎಷ್ಟು ಗಂಟೆ ಇರ್ತದೆ ನಿಮಗೆ? 1.5 90 ನಿಮಿಷ, ಕರೆಕ್ಟಾ?
90 ನಿಮಿಷಕ್ಕೆ ನಿಮಗೆ ಏನಾದ್ರೆ 45 50 ಕ್ವಶನ್ ಇರ್ತವೆ ಅಷ್ಟೇ ಅಲ್ಲ. 5 ಮಾರ್ಕ್ಸ್ 10 ಮಾರ್ಕ್ಸ್ ಇದ್ದಿದ್ರೆ ಕಮ್ಮಿ ಆಗುತ್ತೆ. 5 ಮಾರ್ಕ್ಸ್ 10 ಮಾರ್ಕ್ಸ್ ಇದ್ರೆ ಕಮ್ಮಿ ಇರ್ತದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ 15 20 ಇರ್ತವೆ. ಆ ಥರ ಅವ್ರು ಕ್ಯಾಲ್ಕುಲೇಷನ್ ಮಾಡಿ ನೀವು ಎಷ್ಟು ಪೇಜ್ ಬರೀಬೇಕು ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಕ್ವಶನ್ ರೆಡಿ ಮಾಡೋದು. ಪ್ರಬಂಧ ಬರೀರಿ ಅಂತ ನಿಮಗೆ 1 ನಿಮಿಷ ಕೊಡೋಕೆ ಬರಲ್ಲ. ಅಂದರೆ ಕ್ವಶನ್ ಕೊಟ್ಟರೆ ರಾಂಗ್ ಅಂತ ಅರ್ಥ. ಪ್ರಬಂಧ ಬರೆಯೋಕ್ಕೆ ಮಿನಿಮಮ್ 5 ನಿಮಿಷ ಬೇಕು ನಿಮಗೆ. ಯೋಚನೆ ಮಾಡೋದು ಬೇಡ. ಒಂದು ಮರದ ಮೇಲೆ ಪ್ರಬಂಧ ಬರೀರಿ, ಇಲ್ಲ ಒಂದು ಹಳ್ಳಿ ಮೇಲೆ ಬರೀರಿ, ಇಲ್ಲ ಒಂದು ವಿಮಾನದ ಮೇಲೆ ಬರೀರಿ, ಇಲ್ಲ ನಿಮ್ಮ ಸ್ಕೂಲ್ ಬಗ್ಗೆ ಬರೀರಿ, ಇಲ್ಲ ನಿಮ್ಮ ಹುಟ್ಟಿದ ಊರ ಬಗ್ಗೆ ಬರೀರಿ. ಏನೋ ಒಂದು ಹೇಳ್ಬೇಕಾದ್ರೆ ನಿಮ್ಗೆ ಯೋಚನೆ ಮಾಡ್ಬೇಕಲ್ಲ, ನಿಮ್ಮ ಬಾಲ್ಯದಿಂದ ಏನೇನು ಮಾಡಿದ್ರಿ, ಆಮೇಲೆ ಊರಲ್ಲಿ ಹೋದಾಗ ಏನು ಆಟ ಆಡ್ತಾ ಇದ್ರಿ, ಇಲ್ಲಿ ಬಂದಾಗ ಏನು ಮಾಡಿದ್ರಿ, ಸ್ಕೂಲಲ್ಲಿ ಹೋದಾಗ ಏನಿದ್ರಿ, ಯಾರ್ಯಾರು ಫ್ರೆಂಡ್ಸ್ ಇದ್ರು, ಇವನ್ನೆಲ್ಲ ಬರೀಬೇಕಾಗುತ್ತೆ. ಬೇಕು ಅಟ್ಲೀಸ್ಟ್ 5 ನಿಮಿಷ ಪ್ರಬಂಧ ಬರೆಯೋಕ್ಕೆ. 1 ನಿಮಿಷದಲ್ಲಿ ಆಗಲ್ಲ ಅದು. ಹಂಗಾಗಿ ಅಲ್ಲಿ 1 ನಿಮಿಷ ಕೊಡಲ್ಲ ನಿಮಗೆ ಟೈಮು. ಇಲ್ಲಿ 20 ಸೆಕೆಂಡ್ ಅಷ್ಟೇ ಕೊಡೋದು. ಯಾಕೆ 20 ಅಂದರೆ ಇಂಥವು ನೀವು ಒಂದು 15-20 ಕ್ವಶನ್ನ ಸಾಲ್ವ್ ಮಾಡಿಬಿಟ್ಟಿರ್ತೀರಿ. ಈಗ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ, ಇದು ಇದೇ ಥರ ಇರ್ತದೆ. ಅಡಿಷನ್ ಪ್ಲಸ್ 1 2 3 ಇರ್ಬೋದು, ಇಲ್ಲಾಂದ್ರೆ ಏನೋ ಗ್ಯಾಪ್ ಇರುತ್ತೆ, ಇಲ್ಲ ರಿವರ್ಸ್ ಕೊಟ್ಟಿರ್ತಾನೆ. ಕೆಲವೊಂದು ಹೆಂಗೆ ಕೊಡ್ತಾನೆ ಅಂದರೆ ಇಲ್ಲಿ ಐ ಇದ್ರೆ ಇಲ್ಲಿ ಎಚ್ ಇರ್ತದೆ, ಇಲ್ಲಿ ಪಿ ಇದ್ರೆ ಇಲ್ಲಿ ಕ್ಯೂ ಇರುತ್ತೆ, ಹಿಂಗೂ ಕೊಟ್ಟಿರ್ತಾನೆ. ಹಿಂಗೆ ಕೊಡ್ಬೇಕಂತ ರೂಲ್ಸ್ ಇಲ್ಲ. ಕ್ವಶನ್ ಮಾತ್ರ ಈ ಥರ ಇರ್ತದೆ, ಬಟ್ ಹಿಂಗೂ ಕೊಡ್ಬೋದು, ರಿವರ್ಸು ಕೊಡ್ಬೋದು. ಲಾಸ್ಟ್ ಟೈಮ್ ಮಾಡಿದ್ದೀವಲ್ಲ ಆ ಥರ. ಹಂಗಾದ್ರೆ ಇಲ್ಲಿ ಈಗ ಅವಳು ಹೇಳಿದ ಪ್ರಕಾರ ಇದು ಅಲ್ಲ. ಸರಿನಾ ತಪ್ಪ? ಇದು ತಪ್ಪು ಅಲ್ಲ, ಸರಿ. ಅದು ಎಸ್ ಆದ್ಮೇಲೆ ಟಿ ತಾನೆ, ಎಚ್ ಆದ್ಮೇಲೆ ಏನು ಬಂದಿದೆ? ಕರೆಕ್ಟ್ ಅಲ್ವಾ? ಮತ್ತೆ ಸರಿ. ಹೆಂಗೆ ಅಂದ್ರೆ ಐ ಯು ಎಫ್ ಎನ್, ಎಸ್ ಆದ್ಮೇಲೆ ಎಷ್ಟಾಯ್ತು? ಪ್ಲಸ್ 1. ಟಿ ಅಲ್ವಾ? ಕರೆಕ್ಟ್ ತಾನೆ? ಎಸ್ ಆದ್ಮೇಲೆ ಟಿ, ಎಚ್ ಆದ್ಮೇಲೆ ಐ, ಇಲ್ಲಿ ಯಾವ್ದು ಗ್ಯಾಪ್ ಇಲ್ಲ. ಜಿ ಆದ್ಮೇಲೆ ಎಚ್ ಐ, ಕರೆಕ್ಟ್ ಅಲ್ಲ? ಗ್ಯಾಪ್ ಇಲ್ಲ. ಹಂಗೆ ಇಲ್ಲಿ ಎಸ್ ಆದ್ಮೇಲೆ ಟಿ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾನೆ? ಯು ಮಾಡಿದಾನೆ. ಇಲ್ಲಿ ಟಿ ಆದ್ಮೇಲೆ ಯು ಇದೆ. ಆಕ್ಚುಲಿ ಇಲ್ಲಿ ವಿ ಬರಬೇಕು, ಕರೆಕ್ಟ್ ಅಲ್ಲ? ನಾನು ಗೆಸ್ಸಿಂಗ್ ತಪ್ಪು. ಯಾಕಂದ್ರೆ ಇಲ್ಲಿ +2 ಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆದ್ಮೇಲೆ ಐ ಬಂತು, ಕರೆಕ್ಟಾ? ಎಂ ಎನ್ ಓ ಆದ್ಮೇಲೆ ಪಿ ಆದ್ಮೇಲೆ ಕ್ಯೂ ಬಂದಿದೆ. ಇಲ್ಲಿ ಎಸ್ ಟಿ ಯು ಆದ್ಮೇಲೆ ವಿ ಬರಬೇಕು, ಕರೆಕ್ಟ್ ತಾನೆ? +2 ಆಗಬೇಕು ಅಂದ್ರೆ ಯು ಆದ್ಮೇಲೆ ವಿ ಬರಬೇಕು. ಇಲ್ಲಿ ಯು ಅಲ್ಲ, ಎರಡನೇ ಅಕ್ಷರ ಇಲ್ಲಿದೆ, ವಿ ಇಲ್ಲಿ ಇದೆ, ಇಲ್ಲಿ ಇದೆ, ಎರಡು ಕಡೆ ಇದೆ. ಹಂಗಾಗಿ ನಮಗೆ ನಾವು ಡೈರೆಕ್ಟ್ ಆಗಿ ಇದನ್ನು ತಗೊಳ್ಳೋಣ. ಎರಡು ರಾಂಗ್. ಇಲ್ಲಿ ಟಿ ವಿ ಇದೆ, ಇಲ್ಲಿ ಟಿ ವಿ ಇದೆ. ಯಾಕಂದ್ರೆ ನಮ್ದು ಪ್ರಶ್ನೆ ಅಕ್ಷರ ಟಿ ಇದೆ, ಎರಡನೇ ಅಕ್ಷರ ವಿ ಇದೆ, ಯು ಅಲ್ಲ. ಯಾಕೆ ಯು ಅಲ್ಲ ಅಂದ್ರೆ ಎಂ ಎನ್ ಓ ಪಿ ಆದ್ಮೇಲೆ ಕ್ಯೂ ಬಂದಿದೆ, ಕರೆಕ್ಟ್ ಅಲ್ಲ? ಹಂಗೆ ನಮಗೆ ಇಲ್ಲಿ ಟಿ ಆದ್ಮೇಲೆ ಯು ವಿ ಬರಬೇಕು, ಯು ಅಲ್ಲ. ಇಂಥ ಒಂದು 10 ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಾಯವರಿಗೂ ಮರೆಯಲ್ಲ. ಯಾರು ಬೇಕಾದ್ರೂ ನಿದ್ದೆ ಕಣ್ಣಲ್ಲಿ ಬಂದಿದ್ರೆ ನಿಮ್ಗೆ ಬರ್ದು ಕಳಿಸ್ತೀನಿ. ಅದನ್ನ ಹೇಳೋದು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಈ ಥರ ಲೆಕ್ಕ ಮಾಡಬೇಕು ಅಂತ. ಅದೇ ಗಣಿತ ಅಷ್ಟು ಸುಲಭವಾಗಿ ಇರ್ತದೆ, ನೀವು ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅಷ್ಟೇ. ಹಾಗಾದ್ರೆ ಇದ್ರ ಮುಂದಿನ ಅಕ್ಷರ ಯಾವುದು ಬರ್ಬೇಕು? ಇಲ್ಲಿ +3 ಬರ್ಬೇಕಂದ್ರೆ ಏನೇನು ಬರ್ಬೇಕು? ಇ ಆದ್ಮೇಲೆ ಎ ಎಫ್ ಸಿ ಎಚ್, ಕರೆಕ್ಟಾ? ಮೊದಲನೇ ಅಕ್ಷರ ಟಿ, ಎರಡನೇ ಅಕ್ಷರ ವಿ, ಮೂರನೇ ಅಕ್ಷರ ಎಚ್. ಇಲ್ಲಿ ಮೂರನೇ ಅಕ್ಷರ ಹೆಚ್ ಇಲ್ಲಿದೆ, ಇಲ್ಲಿಲ್ಲ. ಹಂಗಾಗಿ ಇದು ರಾಂಗ್. ನೀವು ಮತ್ತೆ 10 ಸೆಕೆಂಡ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ, ಗೊತ್ತಾಯ್ತಲ್ಲ? ಮತ್ತೆ ಯೋಚನೆ ಮಾಡ್ಕೊಂಡು ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. 3 ಬಂತಂದ್ರೆ ಮುಗೀತು, ಆನ್ಸರ್ ಕರೆಕ್ಟ್ ಆಗಿರ್ತದೆ. ಇಲ್ಲಿ ಕ್ಯೂ ಬರಲೇಬೇಕು, ಆಪ್ಷನ್ ಇಲ್ಲ, ಅದು ಬರಲೇಬೇಕು. ಯಾಕಂದ್ರೆ ನಾನು ಲೆಕ್ಕ ಹಂಗೆ ಮಾಡಿರೋದು. ಕ್ಯೂ ಹೆಂಗ್ ಬಂದೇ ಬರುತ್ತೆ ಅಂತ ಹೆಂಗ್ ಖಂಡಿತ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಏನ್ ಬೇಕು ನಮಗೆ? ಏನ್ ಬೇಕು ಇಲ್ಲಿ? ಪ್ಲಸ್ ಏನ್ ಬೇಕು? ನಿದ್ದೆ ಮಾಡ್ತಾ ಇದ್ದೀರಾ? ಈಗ ನಾವು ಇದನ್ನು ಮುಗಿಸಿದ್ವಿ, ಇದು ಮುಗೀತು, ಇದು ಮುಗೀತು. ನಮ್ ನೆಕ್ಸ್ಟ್ ಆಪ್ಷನ್ ಏನು? 4 ತಾನೆ? +4 ಬರಬೇಕು. 4 ಬರ್ಬೇಕಂದ್ರೆ ನಾವು ಎಂ ಆದ್ಮೇಲೆ ಎಂ ಎನ್ ಓ ಪಿ, ಪಿ ಆದ್ಮೇಲೆ ಏನ್ ಬರ್ಬೇಕು? ಕ್ಯೂ ಬರಬೇಕು. ಕ್ಯೂ ಇದೆ. ಹಿಂಗ್ ಲೆಕ್ಕ ಮಾಡೇನೆ ಆಮೇಲೆ ಪ್ರಶ್ನೆನ ಕೊಡೋದು. ಪ್ರಶ್ನೆ ಸ್ಟಾರ್ಟ್ ಆಗೋದೇ ಹಿಂಗೆ,
ಏನ್ ಮಾತಾಡ್ತೀನಿ ಹಾಕೋತಾರೆ ನನ್ನ ನಿಂತ ಮೇಲೆ ಹಾಕ ಹಾ ಯಾಕೆ ವಾಪಸ್ ಹೊಡಿತೀರಿ ಎಂತಾನ ಮಾತಾಡೋದು ಕ್ಲಿಯರ್ ಆಯ್ತಲ್ವಾ ಇಲ್ಲಿ ಕ್ಯೂ ಬರ್ತದೆ ಹಂಗಾಗಿ ನೀವು 3 ಅಂಕೆಗಳನ್ನ ಫಸ್ಟ್ ತೀರ್ಮಾನ ಮಾಡಿದ್ಮೇಲೆ ಡಿಸೈಡ್ ಮಾಡಬೇಕು 1 2 ಆದ್ಮೇಲೆ 2 ಅಂಕೆನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ ಆಮೇಲೆ 3ನೇ ಅಕ್ಷರ ಬಂದ ತಕ್ಷಣ ಇದನ್ನ ಕ್ಯಾನ್ಸಲ್ ಮಾಡಿ ಆನ್ಸರ್ ಇದು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ನಾನು ಕೊಡ್ತೀನಿ ನೀವು ಮಾಡಿ ನೋಡಿ ಇಲ್ಲಿ ಬಂದು ಮಾಡಿ ಯಾರಾದ್ರು ಬರ್ಕೊಡಿ